ವಾಹಿವಿ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಿಜಿಸ್ಟರ್ ಕೋಲಾರ ಜಿಲ್ಲಾ ಘಟಕ ಕೋಲಾರ ದಿನಾಂಕ 18/1/2026 ಪದಾಧಿಕಾರಿಗಳ ಸರ್ವ ಸದಸ್ಯರ ಸಭೆ. ಹೌದು, ಈ ದಿನ ನಡೆದ ಪದಾಧಿಕಾರಿಗಳ ಸರ್ವ ಸದಸ್ಯರ ಸಭೆ ಹಾಗೂ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರ ಆಯ್ಕೆ ಕಾರ್ಯಕ್ರಮವು ನಡೆಯಿತು. ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಿಜಿಸ್ಟರ್ ರಾಜ್ಯ ಅಧ್ಯಕ್ಷರು ಡಿ ಶಿವಶಂಕರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ ವಿಜಯಕುಮಾರ್, ಹಿರಿಯ ಉಪಾಧ್ಯಕ್ಷರಾದ ಆರ್ ಮೋಹನ್ ಹಾಗೂ ಕೇಂದ್ರ ಸಮಿತಿ ರಾಜ್ಯ ಸಂಚಾಲಕಿ ಸುನೀತಾರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಕುಂದರವರು, ಬೆಂಗಳೂರು ವಿಭಾಗದ ಉಪಾಧ್ಯಕ್ಷರಾದ ಶ್ರೀ ಎಸ್ ಪ್ರದೀಪ್ ರವರು ಹಾಜರಿದ್ದು, ಕೋಲಾರ ಜಿಲ್ಲೆಯ ಸಮನ್ವಯ ಸಮಿತಿ ಪುನಶ್ಚೇತನಗೊಳಿಸಲು ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು, ರಾಜ್ಯ ಕೇಂದ್ರ ಸಮಿತಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೋಲಾರ ಜಿಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅವಿರೋಧವಾಗಿ ಮುನಿರಾಜು ರವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಸಂಘಟನೆ ದೃಷ್ಟಿಯಿಂದ ಡಾಕ್ಟರ್ ಎಸ್ ವಿಜಯಕುಮಾರ್ ರವರು ಹಾಗೂ ರಾಜ್ಯ ಅಧ್ಯಕ್ಷರಾದ ಡಿ ಶಿವಶಂಕರ್ ರವರು ಮಾತನಾಡೋದಕ್ಕೂ ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡಿ, ತದನಂತರ ಪ್ರಾಸ್ತಾವಿಕ ನುಡಿಗಳನ್ನು ವಿಜಯಕುಮಾರ್ ರವರು ಮಾತಾಡಿ, ಸಂಘಟನೆ ದೃಷ್ಟಿಯಿಂದ ಕೋಲಾರ ಜಿಲ್ಲಾ ಘಟಕಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ರಾಜ್ಯ ಅಧ್ಯಕ್ಷರು ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ವೇದಿಕೆಯ ಮೇಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ನೌಕರರ ಸಮನ್ವಯ ಸಮಿತಿಯ ಕೇಂದ್ರ ಸಮಿತಿಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಮುತ್ಸದ್ದಿಗಳು ಆದಂಥ ಡಿ ಶಿವಶಂಕರ್ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಕೇಂದ್ರ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದಂಥ ನಮ್ಮ ಒಡನಾಡಿ ಶ್ರೀಯುತ ಆರ್ ಮೋಹನ್ ಸಾಹೇಬ್ರೆ, ಹಾಗೆಯೇ ಕೇಂದ್ರ ಸಮಿತಿಯ ಮಹಿಳಾ ವಿಭಾಗದ ರಾಜ್ಯ ಸಂಚಾಲಕರಾದಂಥ ಶ್ರೀಮತಿ ಸುನೀತಾ ಮೇಡಮ್ ಅವರೇ, ಕೇಂದ್ರ ಸಮಿತಿಯ ಬೆಂಗಳೂರು ವಿಭಾಗ ಮಟ್ಟದ ಉಪಾಧ್ಯಕ್ಷರು, ಬಹಳ ಆಕ್ಟಿವ್ ಪರ್ಸನ್ ಅಂತಾನೆ ನಾವು ಕೇಂದ್ರ ಸಮಿತಿಯಿಂದ ಕರೀತೀವಿ, ಶ್ರೀಯುತ ಪ್ರದೀಪ್ ರವರೇ, ಹಾಗೂ ವೇದಿಕೆ ಮೇಲಿರತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮುಕುಂದ್ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳ ಅಧ್ಯಕ್ಷರುಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಶಿವಪ್ರಸಾದ್ ಅವರು, ಇವತ್ತಿನ ಸಮಾರಂಭದ ಮುಖ್ಯ ಭಾಷಣಕಾರರಾದಂಥ ಪ್ರೊಫೆಸರ್ ಶ್ರೀನಿವಾಸ್ ಅವರು ಹಾಗೂ ಎಲ್ಲ ಹಿರಿಯರು, ಮತ್ತೆ ವೇದಿಕೆ ಮುಂದೆ ಇರ್ತಕ್ಕಂಥ ನನ್ನ ಎಲ್ಲ ಸಮನ್ವಯ ಸಮಿತಿಯ ನಾಯಕರುಗಳೇ, ಮುಖಂಡರುಗಳೇ, ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಈ ಜಿಲ್ಲಾ ಸಮಿತಿಯ ಸರ್ವ ಸದಸ್ಯರ ಪದಾಧಿಕಾರಿಗಳ ಸಭೆಯನ್ನು ಕರೆಯಬೇಕು ಅಂತ ಹೇಳಿ ಬಹಳಷ್ಟು ಸಾರಿ ನಾವು ಈ ಜಿಲ್ಲೆಯ ಚಟುವಟಿಕೆಗಳು ಸಂಘಟನೆಯ ವತಿಯಿಂದ ಯಾವ ರೀತಿ ಸದಸ್ಯತ್ವ ಆಗ್ತಾ ಇದೆ, ಹೇಗೆ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನ ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಕೇಂದ್ರ ಸಮಿತಿ ಪರಾಮರ್ಶೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಸಂಘಟನೆಯ ದೃಷ್ಟಿಯಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳಿಗೂ ಭೇಟಿ ನೀಡುವ ಮೂಲಕ ನಮ್ಮ ಎಸ್ಸಿ ಎಸ್ಟಿ ನೌಕರರ ಸಂಘಟನೆಯನ್ನ ಬಲಿಷ್ಠ ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಸಮಿತಿ ಮರಿಯಮ್ಮನವರ ಅಧ್ಯಕ್ಷತೆಯಲ್ಲಿ ಶಿವಪ್ರಸಾದ್ ಅವರು ಗೌರವಾಧ್ಯಕ್ಷರಿದ್ದಾರೆ, ಪ್ರದೀಪ್ ಅವರ ಮುಖಂಡತ್ವದಲ್ಲಿ ನಂದಿ ಘಟ್ಟದಲ್ಲಿ 2 ದಿನಗಳ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಮಾಡಿದ್ರು. ಅದಾದ ನಂತರ ಬಿಜಾಪುರ ಜಿಲ್ಲೆಗೆ ಭೇಟಿ ಕೊಟ್ಟು ರಾಜ್ಯ ಮಟ್ಟದ 2 ದಿನಗಳ ಕಾರ್ಯಕ್ರಮವನ್ನ
ಬಾದಾಮಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಟೂರಿಸಂ ಪ್ಲೇಸ್, ಅಲ್ಲಿ ನಮ್ಮ SC ಪದಾಧಿಕಾರಿಗಳಿಂದ ಸಮನ್ವಯ ಸಮಿತಿ ಪದಾಧಿಕಾರಿಗಳಿಂದ ಕರೆದು ಮತ್ತೊಮ್ಮೆ 2 ದಿನಗಳ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಆ ಭಾಗದ ನೌಕರರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅಲ್ಲಿಗೂ ಕೂಡ ಭೇಟಿ ನೀಡಿ ಪ್ಲೇಸ್ ನೋಡಿ ಬಂದಿದ್ವಿ. ಹಾಗೆಯೇ ಚಾಮರಾಜನಗರ ಜಿಲ್ಲೆಗೂ ಕೂಡ ಭೇಟಿ ನೀಡಿದ್ವಿ. ಪದಾಧಿಕಾರಿಗಳ ಪುನರ್ರಚನೆ, ಅಧ್ಯಕ್ಷರ ಮರುನೇಮಕ ಎಲ್ಲವನ್ನು ಮಾಡಿ ಉದ್ಘಾಟನೆ ಆಯಿತು. ನಂತರ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕದ ಒಂದು ಪ್ರಭಾಗ ಅತಿ ಹೆಚ್ಚು SC ನೌಕರರು ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಜಿಲ್ಲೆ. ಸೊ ಹಾಗಾಗಿ ಅಲ್ಲೂ ಕೂಡ ಮೈಸೂರು ವಿಭಾಗದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಸೂಚನೆಯನ್ನು ಕೊಟ್ಟು ಆ ಪ್ರಕಾರ ಆ ಜಿಲ್ಲೆಯ ಅಧ್ಯಕ್ಷರು ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೂಣಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ಲೇಸ್ಗಳನ್ನ ಹುಡುಕ್ತಾ ಇದ್ದಾರೆ. ಹಾಗೆಯೇ ಮೊನ್ನೆ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಅಧ್ಯಕ್ಷರ ಜೊತೆ ನಾವು ಮಾತಾಡ್ತೀವಿ. ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಕಾರ್ಯಕ್ರಮ ಮಾಡಿ ಸಂಘಟನಾ ದೃಷ್ಟಿಯಿಂದ ಕೆಲಸ ಮಾಡಬೇಕು, ಆ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಕೂಡ ಮಾತಾಡಿ ಅಲ್ಲಿ ಬಳ್ಳಾರಿಯಲ್ಲಿ ಕೂಡ 2 ದಿನಗಳ ಕಾರ್ಯಕ್ರಮಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಘಟನೆ ಮಾಡೋದಕ್ಕೋಸ್ಕರ ನೌಕರರ ಸದಸ್ಯತ್ವ ಅಭಿಯಾನವನ್ನು ಮಾಡೋದ್ರ ಮೂಲಕ ಸಂಘಟನೆ ಮಾಡ್ತಾ ಇದ್ದೀವಿ. ಸಂಘಟನೆ ಯಾವ ಕಾರಣಕ್ಕೆ ಬೇಕು ಅನ್ನೋದು ಸಂಘಟನೆ ಯಾಕೆ ಸದಸ್ಯತ್ವ ಆಗಬೇಕು, ಸಂಘಟನೆ ನಾವು ಯಾಕೆ ಮಾಡಬೇಕು. ಸೊ ಒಂದಿನ ಸಂಡೆ ರಜೆ ಸಿಗುತ್ತೆ, ಒಂದಿನ ರಜದಲ್ಲಿ ನಾವು ಮನೆಯಲ್ಲಿ ಇಟ್ಕೊಂಡು 8 ಮಕ್ಕಳ ಜೊತೆ, ಗಂಡ ಮಕ್ಕಳ ಜೊತೆ ಕೂತ್ಕೊಂಡು 2 kg ಬಾಳ ತಗೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನಿಮ್ಮದೇ ಇರೋದು. ಆ ಬಾಳದ ಬಿಟ್ಟು ನಾನ್ ಆಹಾರ ಬಿಟ್ಟು ಇವ್ರು ಮಾತಾಡೋ ಮಾತು ಕೇಳ್ಕೊಂಡು ಯಾಕೆ ಬರಬೇಕು ಅನ್ನುವಂಥ ಮನಸ್ಥಿತಿಗಳು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ನಾವು ಸಂಘಟನೆಯನ್ನು ಯಾಕೆ ಮಾಡಬೇಕು? ಈ ಶಿಕ್ಷಣದ ಹಕ್ಕು ಅದನ್ನ ನನಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಮೊದಲನೇ ತಲೆಮಾರಿನ SC ST ಎಜುಕೇಟೆಡ್ ಕ್ಲಾಸ್. 2ನೇ ತಲೆಮಾರಿಗೆ ಹೋದ್ರೆ ಅದು ನಾವೇ ಯೋಚನೆ ಮಾಡಬೇಕಾಗಿದೆ. ನಮ್ಮ ಮಕ್ಕಳು ಯಾವ ಲೆವೆಲ್ನಲ್ಲಿ ಓದ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೂ ಕೂಡ ಸರ್ಕಾರಿ ಕೆಲಸ ಸಿಕ್ಕಿದೆಯಾ, ಅಥವಾ ನಮ್ಮ ಮಕ್ಕಳು ಯಾವ ಉದ್ಯೋಗವನ್ನು ಆರಿಸ್ಕೊಂಡು ಹೋಗ್ತಾ ಇದ್ದಾರೆ, ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಗೌರವ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಕೀಯನ್ನ ಸೌಂಡು ನನ್ನ ಮಾತು ನಿಲ್ಲಿಸ್ಬಿಡ್ತು. ನಿಮ್ಮೆಲ್ಲರ ಗಮನ ಆ ಕಡೆಗೆ ಹೋಗ್ಬಿಡ್ತು. ನನ್ನ ಮಾತಿಗೆ ಗಮನನೇ ಇಲ್ಲ. ರಾಜ್ಯದಲ್ಲಿ ಬಲಿಷ್ಠ ಜನಾಂಗ ನಮ್ಮ ಜನರ ಮೇಲೆ ದೌರ್ಜನ್ಯಗಳು ಮಾಡಿಕೊಂಡು, ಅತ್ಯಾಚಾರಗಳು ಮಾಡಿಕೊಂಡು, ನಮ್ಮ ನೌಕರರನ್ನ ಎಷ್ಟೆಲ್ಲ ಕೊಟ್ಕೊಂಡು ಪ್ರಮೋಷನ್ ಕೊಡದೇನೆ, ಸೀನಿಯಾರಿಟಿ ಲಿಸ್ಟ್ ಮಾಡದೇನೆ, ಲೀಗಲ್ ಸ್ಯಾಂಕ್ಷನ್ ಮಾಡದೇನೆ, ನೋಟಿಸ್ಗಳು ಕೊಟ್ಕೊಂಡು, ಚಾರ್ಜ್ ಶೀಟ್ ಮಾಡ್ಕೊಂಡು, ಎಂಕ್ವೈರಿ ಕಂಡಕ್ಟ್ ಮಾಡ್ಕೊಂಡು ನಮ್ಮ ಸರ್ವಿಸ್ ಅನ್ನ ಹಾಳು ಮಾಡುವಂತ ಪರಿಸ್ಥಿತಿ ಇದ್ರು ನಮ್ಮೆಲ್ಲರ ಗಮನ ಆ ಕಡೆ ಹೋಗೋದೇ ಇಲ್ಲ. ಒಂದು ಕೀ ಅನ್ನೋ ಸೌಂಡು ನಮ್ಮನ್ನ ಅಟ್ರಾಕ್ಟ್ ಮಾಡೋದು. ಇದು ಸಮಸ್ಯೆ, ನಮ್ಮಲ್ಲಿರುವ ಮೂಲಭೂತ ಸಮಸ್ಯೆ ಅಂತ ಇದೆ. ಈ ಕಾರಣಕ್ಕೋಸ್ಕರನೇ ಸಣ್ಣ ಪುಟ್ಟ ವಾಯ್ಸ್ಗಳಿಗೆ ನಮ್ಮ ಗಮನ ಹೋಗುವ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅಂತಂದ್ರೆ ನಮ್ಮ ಗಮನ ಹೋಗೋದಿಲ್ಲ. ಆ ಕಾರಣದಿಂದ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯದ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತಂದ್ರೆ ಸಂಘಟನೆ ಬಹಳ ಮುಖ್ಯ ಅಂತ ಹೇಳಿ. ತಾಲೂಕಲ್ಲಿ ತುಂಬಾ ಒಳ್ಳೆ ಸಂಘಟನೆ ಕೋಲಾರದಲ್ಲಿ ನೋಡ್ತು. ಇದು 15 ವರ್ಷದಿಂದ ಸಮನ್ವಯ ಸಮಿತಿ ಇದೆ ಇಲ್ಲಿ. ಮಾಂಸ ತಿಂತೀವಲ್ಲ, ಚೆನ್ನಾಗಿ ಧ್ವನಿ ಇರುತ್ತೆ, ಚೆನ್ನಾಗಿ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಇವತ್ತು ಕೆಲವು ಮಕ್ಕಳೆಲ್ಲ ನಾನು ನೋಡ್ತಿದ್ದೀನಿ, ನಮ್ಮ ನಾರಾಯಣ ತುಂಬಾ ಡೆಡಿಕೇಟೆಡ್ ಇದ್ದಾರೆ. ರಾಜ್ಯದಲ್ಲಿ 26 ಜಿಲ್ಲೆಗಳಲ್ಲಿ 175 ತಾಲೂಕುಗಳಲ್ಲಿ ಸಂಘಟನೆ ಮಾಡ್ತಿರುವಂತ ಏಕೈಕ SC ST ನೌಕರ ಸಂಘಟನೆ ಸಮನ್ವಯ ಸಮಿತಿ. ಇಲ್ಲೂ ಕೂಡ ಒಂದು ಕಾರ್ಯಕ್ರಮನೂ ಆಗಿತ್ತು ಅಲ್ವಾ, ಅದೇನೋ ಮಾಡಿದ್ರು. ಯಾಕೋ ಬರ್ತಾ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಿಂದೆ ಬಾಲಾಜಿ ಅವರು ಅಧ್ಯಕ್ಷರಾಗಿದ್ರು, ನಾರಾಯಣ ಸ್ವಾಮಿ ಅವರು ಜನರಲ್ ಸೆಕ್ರೆಟರಿ ಆಗಿದ್ರು. ಅವ್ರಿಗೂ ಕೂಡ ನಾನು ನೋಟಿಸ್ ಕಳಿಸಿದೆ, ಸಭೆಗೆ ಬನ್ನಿ, ಸಲಹೆ ಸೂಚನೆ ಕೊಡಿ ಅಂತ. ಬಹುಶಃ ಸಂಘಟನೆ ಬೇಕು ಅನ್ನೋರೆಲ್ಲರೂ ಇಲ್ಲಿದ್ದೀರಿ. ನಿಮ್ಗೊಂದು ಜಮೀನು ಸಂಘಟನೆ ಬೇಕಿಲ್ಲ ಬಿಟ್ಟಾಕ್ತೀರಿ, ನಮಗ್ ಗೊತ್ತಿರಿ ಹಿಂದೆಗಡೆ ಬಾಗ್ಲು ಮುಂದೆಗಡೆ ಬಾಗ್ಲು ಕೆಲಸ ಮಾಡ್ಕೋಬೇಕು ಅಂತ ಬಂದಿರೋರು ಇರ್ಬೋದೇನೋ ಗೊತ್ತಿಲ್ಲ. ನನಗೆ ಕೆಲವರೇ ನಮ್ಗೆ ಸಂಘಟನೆ ಬೇಕಿಲ್ಲ ಅಂತಾನು ಹೇಳಿದ್ರಂತೆ. ನನಗೆ ತುಂಬಾ ಖುಷಿ ಇದೆ. ಸಂಘಟನೆ ಬೇಕಿಲ್ಲ ಅನ್ನೋರ ಬಗ್ಗೆ ಯಾಕೆ ಖುಷಿ ಬೀಳ್ತಿದ್ದೀನಿ ಅಂದ್ರೆ, ಅಭಿಮಾನಿಯಾಗಿದ್ದೀನಿ, ನನ್ನ ಹತ್ರ ಸಾಮರ್ಥ್ಯ ಇದೆ, ಎಂತನ್ನು ಎದುರಿಸುವಂತ ದಿಟ್ಟತನ ನನ್ನಲ್ಲಿದೆ ಅಂತ ಒಂಟಿ ಸಲ್ಗದ ಬುದ್ಧಿ ಬಂದದಲ್ಲ, ಅದೇ ನಮ್ಗೆ ಖುಷಿ. ಸಮನ್ವಯ ಸಮಿತಿ ಕಟ್ತಾ ಇರೋದೇನೆ ಎಲ್ಲ ಒಂಟಿ ಸಲ್ಗಗಳಾಗಿ ನುಗ್ಬೇಕು ಅನ್ನೋ ಒಂದು ಉದ್ದೇಶ. ಇವತ್ತು ಸಂಘಟನೆಯಲ್ಲಿ ಪುನರಚನೆ ಮಾಡಬೇಕು, ಮತ್ತೆ ಕ್ರಿಯಾಶೀಲವಾಗಿ ಫುಲ್ ಫ್ಲೆಡ್ಜ್ಡ್ ಈಗ ತಾಲೂಕುಗಳೆಲ್ಲ ಇದೆ. ನಿಮ್ಗಳ ಅಭಿಪ್ರಾಯದಲ್ಲಿ
ಮುಂದೆ ಏನ್ ಮಾಡ್ಬೇಕು ಅಂತೇಳಿ ಈ ಅಭಿಪ್ರಾಯ ಸಂಗ್ರಹಣೆ ಮಾಡಿಕೊಂಡು ಕೇಂದ್ರ ಸಮಿತಿ ಮುಂದೆ ಒಂದು ತೀರ್ಮಾನವನ್ನ ಮಾಡುತ್ತೆ. ಯಾಕೆಂದ್ರೆ ಇಲ್ಲೆಲ್ಲ ಬೆಳಗಾವಿ ಇದ್ದೀರಿ, ನಾನು ಎಲ್ಲ ಬೇರೆ ಜಿಲ್ಲೆಯಲ್ಲಿ ಹೋದಾಗೂ ಮಾತಾಡ್ತಿರ್ತೀನಿ. ಕೆಲವು ಜಿಲ್ಲೆಗಳಲ್ಲಿ ಹೋಗ್ಬೇಕಾದ್ರೆ ಮಾತಾಡುವಾಗ ಬರೀ ಹುಷಾರಾಗಿರ್ಬೇಕು. ಕೆಲವು ಜಿಲ್ಲೆಯಲ್ಲಿ ಕಣ್ಣಿಲ್ದೇನು ಮಾತಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ. ಕೆಲವು ಜಿಲ್ಲೆಯಲ್ಲಿ ಒಂದ್ ಕಣ್ಣಿದ್ರು ಮಾತಾಡ್ಕೋಬಹುದು, ಇನ್ ಕೆಲವು ಜಿಲ್ಲೆಯಲ್ಲಿ ಎರಡು ಕಣ್ಣಲ್ಲಿ ಮಾತಾಡ್ಕೊಂಡು ಬರ್ಬೋದು, ಬೆಳಗಣ್ಣಿದ್ರು ಮಾತಾಡ್ಬೋದು. ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಾಗ ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡು ಮಾತಾಡ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಒಂದು ರಾಜ್ಯದಲ್ಲಿ ಹೋರಾಟ, ಇವತ್ತಿನ ಹೋರಾಟ ಅಲ್ಲ, ಅವತ್ತು ಹೆಣಗಳನ್ನೆಲ್ಲ ಎಬ್ಬರಿಸದಂತ ಹೋರಾಟ ಆರಂಭಿಸಿದ್ದೇನೆ. ದಲಿತ ಚಳವಳಿನೂ ಇಲ್ಲೇ ಹೋರಾಟ ಆಗಿದ್ದು, ಎ.ಕೆ. ಗೋಪಾಲ್ ಅಂತ ಕಮ್ಯುನಿಸ್ಟ್ ಲೀಡರ್ KGF ಬಂದು ಹೋರಾಟ ಮಾಡಿದ್ದು ಅಲ್ಲೇನೆ, ಅಂಬೇಡ್ಕರ್ ಬಂದಿದ್ದು ಇಲ್ಲೇನೆ. ನೋಡಿ ಟೀಚರ್ 41ನೇ ಸಂಸ್ಮರಣೆ ದಿನ ಮಾಡ್ತಿದ್ದಾರೆ. ಅಂಬೇಡ್ಕರ್ ಅವರಿಗೆ ಭಾರಿ ಮಾನಸಿಕವಾಗಿ ಆಪ್ತೀರು ನೋಡಿ, ಮಾನಸಿಕವಾಗಿ ಎಂದು ಹೊರಡು. ಸೊ ಇಲ್ಲಿ ಸಂಘಟನೆ ಏನಾದ್ರು ಮಾಡಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಮ ಕೇಂದ್ರ ಸಮಿತಿ, ನಮ್ಮ ಸಮನ್ವಯ ಸಮಿತಿಯವ್ರಿಗೆ ಅನಿಸ್ತಿರೋದು ಏನಪ್ಪ ಇದು 78 ವರ್ಷ ಆಗದೆ ಅಂತಾರೆ, ಸ್ವಾತಂತ್ರ್ಯ ಸಂವಿಧಾನ ಅದೇ ಅಂತಾರೆ, ಆದ್ರೂ ನಾಯಕಿಂತ ಕೀಳಾಗಿ ನಮ್ಗೆ ಕಾಣ್ತಾವಲ್ಲ. ಹಾಗೆ ನಾವು ಮನುಷ್ಯ ಅನ್ನೋದು ಹೆಂಗ್ ತೋರಿಸೋದು? ಮನುಷ್ಯ ಅನ್ನೋದು ತೋರಿಸ್ಬೇಕು ಅಂದ್ರೆ ನಾವು ಭೌತಿಕವಾಗೂ ಗುಂಪಾಗ್ಬೇಕು, ಬೌದ್ಧಿಕವಾಗೂ ಗುಂಪಾಗ್ಬೇಕು, ಏಕಮುಖವಾಗಿ ಚಿಂತೆ ಮಾಡೋರಾಗ್ಬೇಕು. ನಮ್ಮ ಎದುರುಗಡೆ ಮಾತಾಡೋದಲ್ಲ, ಅವರಂತೆ ಕಂಡ್ರಿ ಅಂದ್ರೆ ನಮ್ಮ ತುಳಿಯೋರು ಅಲ್ಲೇ ತಡಗಾಗ್ಬೇಕು. ಅವರಂತೆ ಹೇಳ್ತಿದಂಗೆ ಹೆಸರು ಕೇಳ್ತಿದಂಗೆ ಅವ್ರು ಆಪಾಗ್ಬೇಕು, ಮೀಟು ಹೋಗ್ಬೇಕು ಅವ್ನಿಗೆ. ಆ ತರ ಸಂಘಟನೆ ಬೆಳಿಬೇಕು ಅನ್ನೋ ನಮ್ಮ ಆಸೆ ಇದೆ. ಇಲ್ಲಿಗಾಗಲೇ ಒಂದು ರೋಡ್ ಮೀಟಿಂಗ್ ಮಾಡಿದ್ವಿ. ನಮ್ಮ ಅಶ್ವತ್ಥ ಸರ್ ಇದ್ದಾರೆ, ಮುನೇಂದ್ರ ಸರ್ ಇದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಮತ್ತೆ ನಾರಾಯಣಸ್ವಾಮಿ ಇದ್ದಾರೆ, ಎಲ್ಲ ನಾರಾಯಣಸ್ವಾಮಿ ನಿಖೇತರ ಅಷ್ಟು ಮೀಟಿಂಗ್ ಮಾಡಿದ್ವಿ. ಅವತ್ತು ಮುಕುಂದ್ ಸರ್ ಬಂದಿರಲಿಲ್ಲ, ಮುರಾಜು ಸರ್ ಬಂದಿರಲಿಲ್ಲ, ರಾಮಾಂಜನಿ ಸರ್ ಅವತ್ತಿದ್ರು, ಇವತ್ತಿದ್ದಾರೆ. ಎಲ್ಲ ಖುಷಿ ಆಯ್ತು ನನಗೆ. ಮುಕುಂದ್ ಸರ್, ಮುರಾಜು ಸರ್ ಎಲ್ಲ ಬಂದಿದ್ದೀರಿ. ಚಿಕ್ಕದಾಗಿ ಚೊಕ್ಕದಾಗಿ ಸಂಘಟನೆ ಬೇಕಾ ಬೇಡವಾ? ಬೇಡ ಅಂದ್ರೆ ಬೇಡ, ಅದೇನು ಚಿಂತಿಲ್ಲ. ಯಾಕೆ ನಾವು ಕೇಂದ್ರ ಸಮಿತಿಯವ್ರು ಬಂದಿದೀವಲ್ಲ, ನಾವೇನು ಸಂಘಟನೆ ಕಟ್ಬಿಟ್ಟು ಏನೂ ಆಗಂಗಿಲ್ಲ, ಏನು ಆಗಂಗೇ ಇಲ್ಲ. ಯಾಕೆಂದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿದ್ದನು, ರಿಟೈರ್ಡ್ ಆಗಿ 2-3 ವರ್ಷ ಆಯ್ತು, ಅದು ಬಿಡದೆ ಹಿಡ್ಕೊಂಡು ಕೂತವ್ರೆ. ಅಂದ್ರೆ ಸಂಬಳ ಸಾರಿಗಿಲ್ಲ, ನನ್ನ ಗಂಡ ಜಮೇದಾರ ಅಂತ ನಮ್ಮ ಕಡೆ ಗಾದಿ ಹೇಳ್ತಾರೆ. ಸಂಬಳ ಇಲ್ಲ, ಸಾಗಿಲ್ಲ, ನನ್ನ ಗಂಡ ಜಮೇದಾರ ಅಂತ ಕತೆ ಹೆಂಗಪ್ಪ? ನಮ್ಮ ಔದಿನ ಕಥೆನ ಪಡ್ಲಿ, ಕೂಲಿಗೆ ಹೋಗೋ ಔದಿನ ಕತೆ ಹೆಂಗಪ್ಪ? ಇವತ್ತು ಕೂಡ ಅನಾಥರೈಸ್ಡ್ ಪ್ರೆಗ್ನೆಂಟ್ ಆಗೋ ನಮ್ಮ ಅಕ್ಕ ತಂಗಿದ ಕತೆ ಹೆಂಗಪ್ಪ? ಇದು ನಮ್ಮ ಆತಂಕ. ಈ ಆತಂಕದಲ್ಲಿ ಸಂಘಟನೆ ಮಾಡ್ತೀವಿ. ಈ ನೆಲೆಯಲ್ಲಿ ಇಲ್ಲಿ ಚೆನ್ನಾಗಿ ಸಂಘಟನೆ ಆಗ್ಬೇಕು, ಧ್ವನಿ ಆಗ್ಬೇಕು, ನಾವು ಬದುಕಬೇಕು, ನಮ್ಮ ಸಮಾಜ ಬದುಕಿಸ್ಬೇಕು ಅಂತ ಸಣ್ಣ ಪುಟ್ಟ ಇರ್ತೇವೆ. ಇದು ಪೇಯ್ಡ್ ಪೋಸ್ಟ್ಗಳಲ್ಲ, ಯಾವ್ದಾದ್ರು ಪೇಯ್ಡ್ ಪೋಸ್ಟ್ ಇದೆ, ಆನರರಿ ಪೋಸ್ಟ್. ಅದು ಆನರರಿ ಪೋಸ್ಟ್ ಅಂದ್ರೆ ಗೌರವ ಹುದ್ದೆ ಏನು ಹೇಳ್ತಾರೆ. ನನ್ನ ಪ್ರಕಾರ ಋಣ ತೀರ್ಸೋ ಪೋಸ್ಟ್. ಋಣ ತೀರ್ಸೋದು, ಸಾಲ ತೀರ್ಸೋ ಗಿರಾಕಿಗಳು ಆ ಯಪ್ಪ ಮಾಡೋದ್ರಲ್ಲ. ಇಷ್ಟೆಲ್ಲ ಆಟ ಆಡ್ತೀವಿ ನಾವು ಒಳ್ಳೆ ಸಂಬಳ ತಗೊಂಡು ಯಾವ್ಯಾವ್ದು ಏನೇನೋ ಹುಂಡಿಗೂ ಹಾಕ್ಕೊಳ್ತೀವಿ. ಆ ಯಪ್ಪನು ಹಂಗೆ ನಮ್ಮಂಗೆ ಎಂಜಾಯ್ ಮಾಡೋ ಪಾರ್ಟಿ ಆಗಿದ್ರೆ ನಾವು ಇರ್ತಿದ್ವಾ? ಹಾಗಾದ್ರೆ ಇವತ್ತು ಆ ಯಪ್ಪನ ವಿಚಾರಕ್ಕೆ ಕೊಳ್ಳಿ ಇಡಕ್ಕೆ ಹೋಯ್ತಾರಲ್ಲ, ನಿಮ್ಗೆ ಏನು ಅನಿಸ್ತದೆ? ನಿಮ್ಮ ಮಕ್ಕಳ ಕತೆ ಒಂದು ಕಣ್ಣು ಮುಚ್ಕೊಂಡು ನೆನ್ಸ್ಕೊಳ್ಳಿ, ಹಸಿ ಭಯ ಆಗ್ಬಿಡ್ತದೆ. ಹಂಗಾಗ್ಬಾರ್ದು. ನಮ್ಮಪ್ಪ ಬೆತ್ತ ಇದ್ದ, ನಾನು ಶರ್ಟ್ ಹಾಕಿದ್ದೀನಿ, ನನ್ನ ಮಗ ಕೋಟ್ ಹಾಕೋಬೇಕು. ಬೆತ್ತ ಇದ್ದವನ ಮಗ ಶರ್ಟ್ ಹಾಕೊಂಡಿದ್ದಾನೆ, ಶರ್ಟ್ ಹಾಕೊಂಡವನು ಕೋಟ್ ಹಾಕೋಬೇಕು. ಅದು ಶರ್ಟೇ ಕಿತ್ತವಲ್ಲ. ನಿಮ್ಮ ಮಗನಿಗೆ ಏನಿರ್ತದೆ, ಮಗಳಿಗೆ ಏನಿರ್ತದೆ? ಯಶವಂತಪುರದಲ್ಲಿ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಮಾರೋದಿರಲ್ಲ. ಯಾಕೆ ನಾನು PUC ಓದೋಗ್ಲಿ ಯಶವಂತಪುರ ಸೆಕೆಂಡ್ ಹ್ಯಾಂಡ್ ಮಾರಾಟದ ಬಟ್ಟೆ ತಗೊಂಡು ಪ್ಯಾಂಟ್ ಹಾಕೊಂಡು ಕಾಲೇಜ್ ಹೋಗಿದ್ದೀರಿ, ಗೌರ್ಮೆಂಟ್ ಸೈನ್ಸ್ ಕಾಲೇಜ್ಗೆ. ಇವತ್ತು ಅದು ಇಲ್ಲ. ಈ ನೆಲೆಯಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ರವಿ ಸರ್ ಅವರಿಗೆ ಹಾಗೂ ಹಿರಿಯ ಉಪಾಧ್ಯಕ್ಷರಾದ ಮೋಹನ್ ಸರ್ ಅವರಿಗೆ ಹಾಗೂ ವೇದಿಕೆ ಬರ್ತಕ್ಕ ಎಲ್ಲ ಸಂಘಟನೆಗಳಿಗೆ ಮೊದಲಿಗೆ ನಾನು ಜೀವನವನ್ನು ತೋರಿಸ್ತಾ ಇದ್ದೀನಿ. ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ SC ಸಮನ್ವಯ ಸಮಿತಿ ಸದಸ್ಯರು, ಪದಾಧಿಕಾರಿಗಳು ಹಾಗೂ ತಾಲೂಕು ಜಿಲ್ಲಾಧಿಕಾರಿಗಳು ಕೂಡ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದೀರಿ. ಈ ಒಂದು ಸಭೆ ಬಹಳ ಪ್ರಮುಖವಾದಂಥ ಸಭೆ. ಅಲ್ಲೇ ಮುಖ್ಯಮಂತ್ರಿ ಸರ್ ಹೇಳಿದರು, ನೀವೊಂದು ಏನೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದ್ರೆ ಕೇಂದ್ರ ಸಂಘದ ರಾಜ್ಯ ಕೇಂದ್ರ ಸಂಘದ ಅನುಮತಿಯನ್ನು ಪಡೆಯಬೇಕಂತ ಅದು 100%. ಯಾಕಂದರೆ ಒಂದು ವಿಷಯವನ್ನು ವ್ಯಕ್ತಪಡಿಸ್ತೀವಿ. ನಮ್ಮ ಕೋಲಾರ ಜಿಲ್ಲೆಯ ಪ್ರಧಾನ ಗೌರವಾಧ್ಯಕ್ಷರಾದಂಥ ಶ್ರೀನಿವಾಸ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಮುಕುಂದ್ ಸರ್ ಅವರು ಒಂದು ಚರ್ಚೆಯನ್ನು ನನ್ನ ಹತ್ರ ಮಾಡಬೇಕು. ನಾನು ಉಪಾಧ್ಯಕ್ಷರಾಗಿ ಈ ಒಂದು ಸಮಗ್ರ ಸ್ಥಿತಿಗೆ ಬರಬೇಕಾದ್ರೆ ಮೊದಲು ಜಿಲ್ಲಾಧ್ಯಕ್ಷ, ಈಗ ಜಿಲ್ಲಾಧ್ಯಕ್ಷರಾದಂಥ ರಾಮಣ್ಣ ಸರ್ ಅವರು ಬಹಳ ಮುಖ್ಯ. ಅದೇ ರೀತಿಯಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಲೋಕಸಭಾ ಸಮನ್ವಯ ಸಮಿತಿಗೆ ನಾನು ಸೇರ್ಪಡಿಸಬೇಕು ಅಂತ ಅಂದ್ಬಿಟ್ಟು ವಿಷಯಪಟ್ಟು ತಂದವನು. ಅದಾದ ನಂತರ ಈಗಾಗಲೇ ನಮ್ಮ ಮುಕುಂದ್ ಸರ್ ಅವರಲ್ಲಿ ನಮಗೆ ಕೊರತೆ ಇದೆ, ನಾಯಕತ್ವ ಕೊರತೆ ಇದೆ, ಏನಾದರೂ ಮಾಡಿ ಒಂದು ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಆಯಿತು. ಆಗ ನಾನು ಅಧ್ಯಕ್ಷ ಮಾಡಬೇಕಂತ ಹೊರಟಿದ್ವಿ. ನಾನು ಈಗಾಗಲೇ ಜಿಲ್ಲಾಧ್ಯಕ್ಷರ ಅನುಮತಿಯನ್ನು ಕೊಡ್ತಿದ್ವಿ ಅಂತ ಕೂಡ ನಾನು ಹೇಳಿದೆ. ನಾನು ಅವಾಗಲೇ ಹೇಳಿದೆ, ಸರ್ ಜಿಲ್ಲಾಧ್ಯಕ್ಷರ ಅನುಮತಿಗಿಂತ ರಾಜ್ಯಾಧ್ಯಕ್ಷರ ಅನುಮತಿ ಮತ್ತು ಪ್ರಧಾನ ಕಾರ್ಯದರ್ಶಿ ಅನುಮತಿ ಕೊಟ್ಟಿದ್ದೀರಾ, ನಿನಗೆ ಯಾಕೆ ಇಲ್ಲ
ಅವ್ರಿಗೇನೆ ಕೆಲಸ ಇರುತ್ತೆ, ಮದುವೆ ಇರುತ್ತೆ, ಹಾಗೆ ನೀನು ಮುಂದುವರಿಬೇಕು, ನೀನು ಕೆಲಸ ಹೋಗ್ಬೇಕು ಅಂತ ನನಗೆ ಅವರು ಆಶ್ವಾಸನೆ ಕೊಟ್ಟರು. ಇಲ್ಲ ಸರ್, ಕೇಂದ್ರ ಸಂಘದಿಂದ ನನಗೆ ಅನುಮತಿ ಬರಬೇಕು, ಅವ್ರ ಸಮ್ಮುಖದಲ್ಲಿ ಮಾಡಿ ಯಾವ ರೀತಿ ನನ್ನ ಉಪಾಧ್ಯಕ್ಷರಾಗಿ ಉಂಟಾಗಿ ಮಾಡಿದರೆ ಅದೇ ರೀತಿಯಾಗಿ ಕೂಡ ನನ್ನ ಜಿಲ್ಲಾಧ್ಯಕ್ಷ ನೇಮಕ ಮಾಡಿ ನನ್ನ ಕೈಲಾಗಿದ್ದು ಕೆಲಸವನ್ನು ಎಲ್ಲರ ಒಂದು ಒಪ್ಪಿನ ತಗೊಂಡು ಮುಂದುವರಿಕೆ ಅಂತ ಕೂಡ ಅವರಿಗೆ ಒಂದು ಸಭೆಯಲ್ಲಿ ನಾವು ಗಮನಕ್ಕೆ ತಂದಿದ್ದೀವಿ. ಈಗ ಯಾಕೆ ನಾವೆಲ್ಲ ದೊಡ್ಡವರ ಮಾತಾಡಿದ್ವಿ, ನೀವು ಜಿಲ್ಲಾಧ್ಯಕ್ಷ ಮುಂದುವರಿ ಅಂತ ಹೇಳಿ ಅವರು ಪ್ರಸ್ತಾವನೆ ಕೊಟ್ಟರು. ಸೊ ಆಯ್ತು ಸರ್ ಅಂತ ತಗೊಂಡ ಮೇಲೆ ಆಮೇಲೆ ಏನೇ ನಡೀತಾ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರಿಗೂ ಈ ಒಂದು ವಿಷಯವನ್ನು ಮುಗಿಸಿದ್ದಾರೆ. ಇಲ್ಲಿ ಎರಡು ವಿಷಯಗಳಿದೆ. ನಾನು ಆಗಲೇ ಮಾತಾಡಿದೆ, ಏನಾದರೂ ಮಾಡಬೇಕು ಅಂತ. ಜಿಲ್ಲಾ ಸಮಿತಿ ಸರ್ವ ಸದಸ್ಯರ ಸಭೆಯ ಒಳಗಡೆ ಪುನರಚನೆ ಮಾಡೋದು ನಮ್ಮ ಸಂಪ್ರದಾಯ, ನಮ್ಮ ಬೇಡ ಪ್ರಕಾರ. 3 ವರ್ಷಕ್ಕೊಂದ್ಸತಿ ಜನರಲ್ ಬಾಡಿ ಮಾಡ್ತಿರ್ತೀವಿ. ಕೇಂದ್ರ ಸಮಿತಿ ಏನ್ ಮಾಡ್ತದೆ, ಜಿಲ್ಲಾ ಪದಾಧಿಕಾರಿಗಳ ಮೂಲಕ ಕೇಂದ್ರ ಸಮಿತಿ ಆಯ್ಕೆ ಆಗುತ್ತೆ, ತಾಲೂಕು ಸಮಿತಿ ಮೂಲಕ ಜಿಲ್ಲಾ ಸಮಿತಿಗಳ ಆಯ್ಕೆ ಆಗ್ತದೆ, ಆ ಜಿಲ್ಲೆಗಳಲ್ಲಿರುವ ನೌಕರರ ಮೂಲಕ ನಮ್ಮ ತಾಲೂಕು ಸಮಿತಿಗಳ ಆಯ್ಕೆ ಆಗ್ತದೆ. ಇದೇ ತರ ಆಯ್ಕೆಯಾಗಿ ರಾಜ್ಯದ 176 ತಾಲೂಕಿಗೆ ಶಾಖೆಗಳು ಕೆಲವು ಆಕ್ಟಿವ್ ಆಗಿವೆ, ಕೆಲವೇನಾಗ್ತದೆ ಆರಂಭ ಬಂದಾಗ ಎಂಟ್ರಿ ಪಾಯಿಂಟ್ ಆಕ್ಟಿವಿಟಿ ಅಂತೀವಿ. ಸ್ವಲ್ಪ ನೋಟೆಡ್ ಆಗಿಕ್ಕೆ ಎಕ್ಸ್ಪೋಜರ್ ಸಿಗೋವರೆಗೂ ಒಬಿಡಿಯಂಟ್ ಸ್ಟೂಡೆಂಟ್ಗಳು ತರಲಿ ಇರ್ತಾರೆ. ಒಬಿಡಿಯಂಟ್ ನಾವೇನ್ ಮಾಡ್ತೀವಿ, ನಮ್ಮ ಉಪಾಧ್ಯಕ್ಷರ ಕೈಲಿ ಕೊಟ್ಟು ಕಳಿಸಿದ್ವಿ. ಉಪಾಧ್ಯಕ್ಷರು ತುಂಬಾ ಶಿಸ್ತುಬದ್ಧವಾಗಿ ಎಲ್ಲರಿಗೂ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅಭಿನಂದಿಸ್ತೇನೆ. ಆದ್ರೆ ದುಃಖ ಕಾಡಿದ್ದು ವಿಷಾದ, ಅತೀವಾದ ವಿಷಾದ ಆಗಿದ್ದು ಸಭೆ ಓಡ್ಬೇಡಿ ಅಂತ ಹೇಳೋದು ಏನಂತ ಹೇಳ್ತೀವಿ. ಬರಕ್ಕೆ ಇಷ್ಟ ಇಲ್ವಾ, ಬೇಡಪ್ಪ, ಏನ್ ನಾಳೆ ಸರ್ಕಾರ ಬದಲಿಸಬೇಕು, ಆಗ ನಾವು ಬಿಡ್ತಿಲ್ಲ. 78 ವರ್ಷ ಆದ್ರೂ ಕರ್ನಾಟಕದಲ್ಲಿ ದಲಿತರು ಸಿಎಂ ಆಗಿಲ್ಲ ಅಂತ ಧ್ವನಿ ಒಳಗಡೆ ನಮ್ದೇ ಮೇರು ಧ್ವನಿ ಇರೋದು. ನಾಗರಿಕರಾಗಿ ಹೇಳ್ತಾ ಇದ್ದೀವಿ, ಮತದಾರರಾಗಿ ಹೇಳ್ತಾ ಇದ್ದೀವಿ. ರಾಜಕೀಯವಾಗಿ ಸಾಮಾಜಿಕ ಸಮಾನತೆ ಬಗ್ಗೆ ಎಲ್ಲ ಜಾತಿಗಳ ಮುಖ್ಯಮಂತ್ರಿ ನೋಡೋ ರಾಜ್ಯ ನಮ್ಮದಲ್ಲಿ ನಮ್ಮನ್ನೇ ಕೊಡೋಣ. ಏನು ಬಂದಿದ್ದೇವೆ ನಮಗೆ ಉದಾಹರಣೆ, ಈಗ ದೇವೇಗೌಡ ಅಂತೆಲ್ಲ ಉದಾಹರಣೆ ಇಲ್ಲಪ್ಪ. ಆದ್ರೆ ನಾವು ದೂರದೃಷ್ಟಿ ಇಟ್ಕೊಂಡು ವೈಚಾರಿಕವಾಗಿ ಹೋಗೋ ಸಂಘಟನೆ. ಹೋಗ್ಬಿಟ್ಟಿದ್ದು ಬರಬೇಡಿ, ಮೀಟಿಂಗ್ ಹೋಗ್ಬೇಡಿ ಅಂದ್ರೆ ಏನಲ್ಲ, ತಪ್ಪಲ್ಲ. ಇದು ನಾನು ಬಾರಿ ದುಃಖದಿಂದ ಮಾತು ಹೇಳ್ತಾ ಇದ್ದೀನಿ. ಇಲ್ಲಿ ಅದು ನಾನು ಹೇಳಲ್ಲ. ಆಕಸ್ಮಿಕವಾಗಿ ಒಬ್ಬರು ಅಧ್ಯಕ್ಷರು ಬದಲಾಗ್ತಿದ್ದಾರೆ, ಇನ್ನೊಬ್ರು ಅಧ್ಯಕ್ಷರು ಮಾಧ್ಯಮಗಳಲ್ಲೂ ಕೂಡ ಬಂದ್ಬಿಟ್ಟಿದೆ. ಈಗ ಅವ್ರಿಗೂ ಕೂಡ ಈಗ ಅಧ್ಯಕ್ಷರು ಪಾಪ ಆಸಕ್ತಿ ಇದ್ದಂಗಿಲ್ಲ ಅಂತ ನಮ್ಮ ಜನರಲ್ ಸೆಕ್ರೆಟರಿ ಸಾಹೇಬ್ ಹತ್ರ ಮಾತಾಡಿದ್ದಾರೆ. ನಮ್ಮ ಅಶೋಕಪುರ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡಿದ್ದಾರೆ. ಪಾಪ ನಂತ ಮಾತಾಡಿ ಬಿಸಿ ಇಲ್ಲಿ ಮಾಡಿದ್ದಾರೆ. ಈಗ ಯಾರಾದ್ರೂ ಅಧ್ಯಕ್ಷರಾಗುವಂತ ಮನಸ್ಸಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ನಮ್ಮ ಈ ಒಂದು ಸಂಘಟನೆಯ ಸಂಸ್ಥಾಪಕ ಮುಖಂಡರುಗಳಲ್ಲಿ ಪ್ರಮುಖರು ಜಿ ಶ್ರೀನಿವಾಸ್, ಆರ್ ಶ್ರೀನಿವಾಸ್, ಇನ್ನೊಬ್ರು ಗುಂಡಾಜ್ ಇನ್ನೊಬ್ರು ಸುರೇಶ್. ನಾವು ನೀರು ಕರಗೋ ಮಣ್ಣಲ್ಲ, ಅಂಬೇಡ್ಕರ್ ವಿಚಾರಧಾರೆಯವರು ನೀರಿನ ದಿಕ್ಕನ್ನ ಬದಲಾಯಿಸುವಂತ ಬದ್ಧತೆಗಳು ಹೆಬ್ಬಂಡೆಗಳು. ಆ ಹೆಬ್ಬಂಡೆಗಳನ್ನ ಇರೋದಕ್ಕೆ 20 ವರ್ಷ ಮುಗಿಸಿ ಬಂದು ನಿಂತಿದ್ದೀವಿ. ಆ ಹೆಬ್ಬಂಡೆ ಬುದ್ಧಿ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲೂ ಯಾವುದೇ ರಾಜ್ಯದಲ್ಲೂ ಬಡ್ತಿ ಮೀಸಲಾತಿ ಸಂರಕ್ಷಣೆ ವ್ಯವಸ್ಥೆ ಇದ್ರೆ, ಉತ್ತರ ಪ್ರದೇಶ, ರಾಜಸ್ಥಾನ ಎಲ್ಲ ಬಿದ್ದೋಗಿದೆ, ಕರ್ನಾಟಕದಲ್ಲಿದೆ ಬಡ್ತಿ ಮೀಸಲಾತಿ ಇದೆ. ಇವತ್ತು ಅನುಷ್ಠಾನಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಆ ಬದ್ಧತೆ ಯಾರಾದ್ರೂ ಅಧ್ಯಕ್ಷರಾಗುವಂತವ್ರು ಇದ್ರೆ ದಯವಿಟ್ಟು ಹೇಳಿ, ಇಲ್ಲ ಅಂದ್ರೆ ಮುಂಗಾರು ಅಧ್ಯಕ್ಷ ಮುಂದುವರಿಸಬಹುದಾ ಅಂತ ಚಪ್ಪಳಿ ಮಾಡಿ. ಯಾಕೆ ನಾವು ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದೀವಿ ನನ್ನ ಟ್ರ್ಯಾಕ್ಗೆ, ಡೈರೆಕ್ಟ್ ಆಗಿ. ಯಾಕೆ ನಮಗೆ ಮುಂಗಾರು ಬಗ್ಗೆನೂ ಗೊತ್ತಿದೆ, ಎಲ್ಲರ ಬಗ್ಗೆನೂ ಕೂಡ ಗೊತ್ತಿದೆ, ಆಯ್ತಾ. ಈಗ ಮುಕುಂದ್ ಅವರು ಇದ್ದಾರೆ, ಇಂದಿರಾ ಜನರಲ್ ಸೆಕ್ರೆಟರಿ, ನಮ್ಮ ಸ್ಟೇಟ್ ಮಹಿಳಾ ಮೇಡಮ್ ಕೂಡ ಇದ್ದಾರೆ. ಇಲ್ಲಿ ಯಾರಿಗೂ ವೈಯಕ್ತಿಕತೆ ಇಲ್ಲ, ವೈಯಕ್ತಿಕತೆಗೆ ಬೆಲೆ ಕೊಡಲ್ಲ. ಅದು ಇನ್ಯಾರಾದ್ರೂ ಇದ್ರೆ ಹೇಳ್ಬೇಕಾಗುತ್ತೆ. ಯಾಕೆ ನನ್ನ ಹೇಳೋದು ನನಗೆ ಸಂಘಟನೆ ಬೇಕು. ನಾನು ಯಾವ್ಯಾವ ಸಂಘಟನೆ ತರ ಎಲ್ಲಿ ದುಡ್ಡು ಪಟ್ಟು ಕೇಳೋರಲ್ಲ. ಆ ದಿನ ನಾನು ಯಾವುದೇ ಪದಾಧಿಕಾರಿ ಫೋನ್ ಮಾಡಿದ್ರು ನಮ್ಗೆ ಏನ್ ಚೆನ್ನಾಗಿದೆ